ಎಸ್ಟಿ ನಿಗಮದ ಹಗರಣದಲ್ಲಿ ರೋಚಕ ಟ್ವಿಸ್ಟ್ಗಳು ಸಿಗ್ತಾ ಇದೆ. ಕೋಟಿ ಕೋಟಿ ಹಣವನ್ನ ನುಂಗಿ ನೀರು ಕುಡಿದ ನುಂಗುಬಾಕರ ಮತ್ತಷ್ಟು ರೋಚಕ ವಿವರಗಳು ಗೊತ್ತಾಗ್ತಾ ಇರುವಂತದ್ದು. ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣದ ಇನ್ನೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಪಬ್ಲಿಕ್ ಟಿವಿಯಲ್ಲಿ ಮಾತ್ರ ಈ ಸೂಪರ್ ಸುದ್ದಿ. ಎಂಜಿ ರಸ್ತೆಯ ಯೂನಿಯನ್ ಬ್ಯಾಂಕ್ನಲ್ಲಿದ್ದಂತಹ 94 ಕೋಟಿ 74 ಲಕ್ಷದ 8,500 ಕೋಟಿ ಅಂದ್ರೆ 500 ರೂಪಾಯಿ ಹಣ ವರ್ಗಾವಣೆ ಆಗಿದ್ದು ಹೇಗೆ, ಯಾರ್ಯಾರಿಗೆ ಎಲ್ಲೆಲ್ಲಿ ಹಣ ಹಂಚಿಕೆ ಆಯಿತು, ಪಬ್ಲಿಕ್ ಟಿವಿಯಲ್ಲಿ ಮಾತ್ರ ಈ ಎಕ್ಸ್ಕ್ಲೂಸಿವ್ ಸುದ್ದಿ. ಎಸ್ಟಿ ನಿಗಮದ ಕೋಟಿ ಕೋಟಿ ಹಣವನ್ನ ನುಂಗಿ ನೀರು ಕುಡಿದಂತಹ ನುಂಗುಬಾಕರ ಮತ್ತಷ್ಟು ರೋಚಕ ವಿವರಗಳು ಪಬ್ಲಿಕ್ ಟಿವಿಗೆ ಲಭ್ಯವಾಗ್ತಾ ಇರುವಂಥದ್ದು. ಈ ಪ್ರಕರಣದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಪ್ರಮುಖವಾಗಿ ಪ್ರಕರಣದ 9ನೇ ಆರೋಪಿ ಸತ್ಯನಾರಾಯಣ ಇಟಕಾರಿ ಸ್ಫೋಟಕ ಮಾಹಿತಿ. ಪ್ರಕರಣದ 9ನೇ ಆರೋಪಿ ಸತ್ಯನಾರಾಯಣ ಇಟಕಾರಿ ಸ್ಫೋಟಕ ಮಾಹಿತಿ. ಹೈದರಾಬಾದಿನ ಫಸ್ಟ್ ಫೈನಾನ್ಸ್ ಕೋಆಪರೇಷನ್ ಸೊಸೈಟಿಯ ಅಧ್ಯಕ್ಷ ಈ ಇಟಕಾರಿಯಿಂದ ಆರೋಪಿಗಳಿಗೆ ಹಣ ಸಂದಾಯ ಆಗಿದೆ. ಎಲ್ಲೆಲ್ಲಿ ಯಾವತ್ತು ಹಣ ಸಂದಾಯವಾಗಿದೆ ಗೊತ್ತಾ? ಎಸ್ಐಟಿ ರಿಮ್ಯಾಂಡ್ ಕಾಪಿಯಲ್ಲಿ ಸ್ಫೋಟಕ ಸತ್ಯ ಬಹಿರಂಗವಾಗಿರುವಂತಹದ್ದು. ಈ ಮೂಲಕ ವಾಲ್ಮೀಕಿ ಹಗರಣ, ವಾಲ್ಮೀಕಿ ನಿಗಮದಲ್ಲಾದಂತಹ ಅಕ್ರಮ ಆಗದಷ್ಟು ಆಳಕ್ಕೆ ಹೋಗ್ತಾ ಇದೆ. ಸೂಟ್ಕೇಸ್ ಗೋಣಿ ಚೀಲದಲ್ಲಿ ಕೋಟಿ ಕೋಟಿ ಹಣ, ಕಾರಿನ ಹಿಂಬದಿಯಲ್ಲಿತ್ತು ಲಕ್ಷ. ಪಾರ್ಕ್ ಮಾಲ್ ಸ್ಲಂ ಬೋರ್ಡ್ ಬಳಿಯೂ ಕೂಡ ಹಣ ವರ್ಗಾವಣೆಯಾಗಿದೆ. ಎಸ್ಐಟಿ ರಿಮ್ಯಾಂಡ್ ಕಾಪಿಯಲ್ಲಿದೆ ಸ್ಫೋಟಕ ಸತ್ಯ. ಪಬ್ಲಿಕ್ ಟಿವಿಯಲ್ಲಿ ಮಾತ್ರ ಈ ಸೂಪರ್ ಎಕ್ಸ್ಕ್ಲೂಸಿವ್. ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ತನಿಖೆಯನ್ನು ನಡೆಸ್ತಾ ಇದ್ದಾರೆ. 11 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಮ್ಯಾಂಡ್ ಕಾಪಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಆ ರಿಮ್ಯಾಂಡ್ ಕಾಪ್ನ ಪ್ರತಿಯನ್ನು ನೀವು ಗಮನಿಸ್ತಾ ಇದ್ದೀರಿ. ಹೇಗೆ ಇವರು ಗೋಲ್ಮಾಲ್ ಮಾಡಿದ್ರು, ಅಕ್ರಮದಲ್ಲಿ ಭಾಗಿಯಾದರು, ತದನಂತರ ಹಣವನ್ನು ಹೇಗೆ ವರ್ಗಾವಣೆ ಮಾಡಿದ್ರು, ಯಾರ್ಯಾರಿಗೆ ಯಾವ್ಯಾವ ರೀತಿಯ ಶೇರ್ ಆಯಿತು, ಎಲ್ಲದರ ಬಗ್ಗೆಯೂ ಕೂಡ ರಿಮ್ಯಾಂಡ್ ಕಾಪಿಯಲ್ಲಿ ಪಿನ್ ಟು ಪಿನ್ ಉಲ್ಲೇಖಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಯಾವಾಗ ಸಚಿವರ ತಲೆದಂಡವಾಯಿತೋ ಆಗಲೇ ರಾಜ್ಯ ಸರ್ಕಾರ ಇದನ್ನು ಎಸ್ಐಟಿಗೆ ವಹಿಸುತ್ತೆ, ಸಿಐಡಿಗೆ ವಹಿಸುತ್ತೆ. ಎಸ್ಐಟಿ ತೀವ್ರ ವಿಚಾರಣೆಯನ್ನು ನಡೆಸ್ತಾ ಇರುವಂತಹದ್ದು. ತನಿಖೆಯ ಆಳಕ್ಕಿಳಿದು ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ 10 ಹಲವು ವಿಚಾರಗಳು ಇದರಲ್ಲಿ ಗೊತ್ತಾಗುತ್ತೆ. ವಾಲ್ಮೀಕಿ ನಿಗಮದ ಎಂಡಿ A7 ಆರೋಪಿ ಪದ್ಮನಾಭ್ಗೆ 4 ಕೋಟಿ ರೂಪಾಯಿ. ಮಗನ ಸ್ನೇಹಿತನ ಮನೆಯಲ್ಲಿ ಸೂಟ್ ಕೇಸ್ನಲ್ಲಿ ಹಣ ಇಟ್ಟಿದ್ದ ಪದ್ಮನಾಭ್. ಮನೆಯ ಮುಂದಿನ ಸ್ನೇಹಿತನ ಮನೆ ಕಾರ್ನಲ್ಲೂ ಕೂಡ ದುಡ್ಡು, ಗೋಣಿ ಚೀಲದಲ್ಲೂ ಲಕ್ಷ ರೂಪಾಯಿಯನ್ನ ಕಟ್ಟಿಟ್ಟಿದ್ದ ಪದ್ಮನಾಭ್ ಅನ್ನೋದು ಗೊತ್ತಾಗ್ತಾ ಇದೆ. ಈ ವಿಚಾರವನ್ನು ಕೂಡ ರಿಮ್ಯಾಂಡ್ ಕಾಪಿಯಲ್ಲಿ ಉಲ್ಲೇಖಿಸಿದ್ದಾರೆ ತನಿಖಾಧಿಕಾರಿಗಳು. ಹಾಗಾದ್ರೆ ಈ ಹಣವನ್ನ ಹೇಗೆ ವರ್ಗಾವಣೆ ಮಾಡಿದ್ರು ನೋಡ್ತಾ ಹೋಗೋಣ.
A1 ಆರೋಪಿ ಪದ್ಮನಾಭ ಬಳಿ ಸಿಕ್ಕಿದ್ದು 3,67,47,200 ರೂಪಾಯಿ. ಈ ಹಣವನ್ನು ಪದ್ಮನಾಭ್ ಈತ A7 ಆರೋಪಿ ಪ್ರಕರಣದಲ್ಲಿ ವಾಲ್ಮೀಕಿ ನಿಗಮದ MD ಕೂಡ ಹೌದು. ಟ್ರಾವೆಲ್ ಕಿಂಗ್ ಸೂಟ್ ಕೇಸ್ನಲ್ಲಿ 1,08,00,000 ರೂಪಾಯಿ ಇಲ್ಲಿ ಸಿಕ್ಕಿರುತ್ತೆ. ಅದರ ಜೊತೆಗೆ VIP ಪಾಚಿ ಸೂಟ್ ಕೇಸ್ನಲ್ಲಿ 1,49,00,000 ಹಾರ್ಡ್ ಕ್ಯಾಶ್ ಸಿಕ್ಕಿರುವಂಥದ್ದು. ಅದರ ಜೊತೆಗೇನೆ ಕ್ಯಾರಿ ಹ್ಯಾಂಡ್ ಬ್ಯಾಗ್ನಲ್ಲೂ ಕೂಡ ಇವರು ದುಡ್ಡಿಟ್ಟಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಅದರಲ್ಲಿ ಸಿಕ್ಕಿದ್ದು ಬರೋಬ್ಬರಿ 50 ಲಕ್ಷ ಹಾರ್ಡ್ ಕ್ಯಾಶ್. ಇದೆಲ್ಲವೂ ಕೂಡ ST ನಿಗಮದಲ್ಲಿದ್ದಂತಹ ಹಣ. ಅದನ್ನು ಇವರು ಬೇರೆ ಬೇರೆ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡಿ ಅಲ್ಲಿಂದ ಈ ಹಣವನ್ನು ಎತ್ಕೊಂಡಿರುವಂಥದ್ದು. ಇನ್ನು ಸಿಮೆಂಟ್ ಚೀಲದಲ್ಲೂ ಕೂಡ ದುಡ್ಡನ್ನು ಕಟ್ಟಿಡಲಾಗಿತ್ತು. ಇಲ್ಲಿ 55,47,200 ರೂಪಾಯಿಯನ್ನು ಸಿಮೆಂಟ್ ಚೀಲದಲ್ಲಿಟ್ಟಿರುವಂತಹ ದುಡ್ಡಿದು. ಇನ್ನು ಸ್ನೇಹಿತನ ಕಾರ್ನಲ್ಲಿ ಸಿಕ್ಕ ಹಣ ಎಷ್ಟು ಗೊತ್ತಾ? ಬರೋಬ್ಬರಿ 30 ಲಕ್ಷ ಹಾರ್ಡ್ ಕ್ಯಾಶ್. ಇವೆಲ್ಲವೂ ಕೂಡ ಪದ್ಮನಾಭ ಬಳಿ ಇದ್ದಂತಹ ಹಣ, ST ನಿಗಮದಲ್ಲಾದಂತಹ ಗೋಲ್ಮಾಲ್ ಆದಂತಹ ಹಣ. ಇವರ ಬಳಿ ಸಿಕ್ಕಿರುವಂತಹ ಹಣ. ಇದನ್ನು ತನಿಖಾಧಿಕಾರಿಗಳು ರಿಮಾಂಡ್ ಕಾಪಿಯಲ್ಲಿ ಉಲ್ಲೇಖಿಸಿದ್ದಾರೆ. ಹಾಗಾದರೆ 187 ಕೋಟಿ ಹಂಚಿಕೆ ಆಗಿದ್ದು ಹೇಗೆ ನೋಡ್ತಾ ಹೋಗೋಣ. ಮಾರ್ಚ್ 2024 ಮೊದಲ ವಾರ ಮೌರ್ಯ ಹೋಟೆಲ್ ಜಂಕ್ಷನ್ ಬಳಿ ಹಣವನ್ನು ತೆಗೆದುಕೊಂಡು ಬರ್ತಾರೆ. ಪಾರ್ಕ್ನಲ್ಲಿ ಪದ್ಮನಾಭ್ಗೆ ಹಣವನ್ನು ವರ್ಗಾವಣೆ ಮಾಡುವಂತಹ ಕೆಲಸ ಆಗುತ್ತೆ. ಅದಕ್ಕೂ ಮೊದಲು ಈ ಹಣವನ್ನು ತೆಲಂಗಾಣದ ಹಲವು ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡುವಂತಹ ಕೆಲಸ ಆಗಿತ್ತು. 90 ಲಕ್ಷ ರೂಪಾಯಿ ಕೊಟ್ಟಿರ್ತಾರೆ ಆರೋಪಿಗಳು ಮೊದಲು ಅಡ್ವಾನ್ಸ್ ರೀತಿಯಲ್ಲಿ. ನೆಕ್ಕುಂಟಿ ನಾಗರಾಜ್ ಈತ ಏನಿದ್ದಾನೆ ನಾಗೇಂದ್ರ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವನು. ನೆಕ್ಕುಂಟಿ ನಾಗರಾಜ್, ನಾಗೇಶ್ವರ್ ರಾವ್ ಇಬ್ಬರೂ ಕೂಡ ಹಣವನ್ನು ವರ್ಗಾವಣೆ ಮಾಡಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಸತ್ಯನಾರಾಯಣ ವರ್ಮನಿಂದ ಹಣ ಹಸ್ತಾಂತರ ಆಗಿರುವಂಥದ್ದು. ಈ ಸತ್ಯನಾರಾಯಣ ವರ್ಮ ಏನಿದ್ದಾನೆ ಈತನೇ ಈ ಅಕ್ರಮದ ಹಗರಣದ ಕಿಂಗ್ ಪಿನ್. ಈತನ ಹೆಸರಿನಲ್ಲಿ ಹಲವು ಇದೇ ರೀತಿಯ ವಂಚನೀಯ ಕೇಸ್ಗಳು, ಅಕ್ರಮದ ಕೇಸ್ಗಳು ದಾಖಲಾಗಿದೆ. ಈಗ ST ನಿಗಮದಲ್ಲಾದಂತಹ ಹಗರಣದಲ್ಲೂ ಕೂಡ ಸತ್ಯನಾರಾಯಣ ವರ್ಮನಿಂದ ಹೆಸರು ಮುನ್ನೆಲೆಗೆ ಬಂದಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಮುರಳಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಸಾಕಷ್ಟು ಕುತೂಹಲ ಕಾರಣವಾಗ್ತಾ ಇದೆ ಈ ST ನಿಗಮದಲ್ಲಾಗಿರುವಂತಹ ಗೋಲ್ಮಾಲ್ ವಿಚಾರದಲ್ಲಾಗ್ತಾ ಇರುವಂತಹ ಬೆಳವಣಿಗೆಗಳು. ರಿಮ್ಯಾಂಡ್ ಕಾಪಿಯಲ್ಲಿ ಯಾವೆಲ್ಲ ಅಂಶಗಳನ್ನು ತನಿಖಾಧಿಕಾರಿಗಳು ಉಲ್ಲೇಖಿಸಿದ್ದಾರೆ ಅಂತ? ಪ್ರೇಮ್, ಏನಂದರೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ SIT ಅಧಿಕಾರಿಗಳು ಬಹುತೇಕ ಒಂದಷ್ಟು ತನಿಖೆಯನ್ನು ಮಾಡಿದರು. ತನಿಖೆಯನ್ನು ಮಾಡೋ ಸಂದರ್ಭದಲ್ಲಿ ನಾಗೇಂದ್ರ ಮತ್ತು ಬಸವನಗೌಡ ದದ್ದಲನ್ನು ಹೊರತುಪಡಿಸಿ ಇನ್ಯಾರ್ಯಾರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ರು, ಜೊತೆಗೆ ಅವರ ಪಾತ್ರಗಳ ಬಗ್ಗೆ ಏನಿತ್ತು ಮತ್ತು ಅವರ ಒಂದಷ್ಟು ಮಾಹಿತಿಗಳೇನಿತ್ತು ಆ ಮಾಹಿತಿಗಳನ್ನೆಲ್ಲ ಕೂಡ ಸಂಪೂರ್ಣವಾಗಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಇಲ್ಲಿ ಪ್ರೇಮ್ ಗಮನಿಸಬೇಕಾಗಿರುವಂಥ ಪ್ರಮುಖ ಅಂಶ ಏನಂದರೆ 187 ಕೋಟಿಯಲ್ಲಿ 94 ಕೋಟಿ 73 ಲಕ್ಷ ಹಣವನ್ನು ಒಂದು ಅಕ್ರಮಕ್ಕಾಗಿ ಬಳಸ್ಕೊಳ್ತಾರೆ. ಅಂದರೆ ಅಕ್ರಮಕ್ಕಾಗಿ ಬಳಸ್ಕೊಳ್ಳೋ ಸಂದರ್ಭದಲ್ಲಿ ಈ ಹಣ ಏನೈತಿ ಈ ಹಣವನ್ನು ಟ್ರಾನ್ಸಾಕ್ಟನ್ನು ಮಾಡೋ ಸಂದರ್ಭದಲ್ಲಿ ತೆಲಂಗಾಣದ ಫಸ್ಟ್ ಫೈನಾನ್ಸ್ ಬ್ಯಾಂಕ್ ಏನಿತ್ತು, ಫಸ್ಟ್ ಫೈನಾನ್ಸ್ ಬ್ಯಾಂಕ್ಗೆ ಈ ಹಣವನ್ನು MG ರೋಡ್ನ ಬ್ರಾಂಚಿಂದ ಅಲ್ಲಿಗೆ ಸಂದಾಯವನ್ನು ಮಾಡ್ತಾರೆ. ಸಂದಾಯವನ್ನು ಮಾಡಿದ ಬಳಿಕ ಅಲ್ಲಿ ಅಂದರೆ ಸತ್ಯನಾರಾಯಣ ಇಟ್ಕಾರಿ ಏನಿದ್ದಾನೆ ಆತ ದುರುಪಯೋಗನ ಪಡಿಸ್ಕೊಂಡು ಹಣವನ್ನು ಯಾವ್ಯಾವ ರೀತಿಯಲ್ಲಿ ಯಾರ್ಯಾರಿಗೆ ತಲುಪಿಸ್ಬೇಕು, ಏನೇನು ಮಾಡಬೇಕು ಮತ್ತು ಸತ್ಯನಾರಾಯಣ ವರ್ಮ ಹೇಳಿದಂಥ ರೂಲ್ಸ್ಗಳೇನಿತ್ತು ಮತ್ತು ಅವನು ಹೇಳಿದಂಥ ಏನು ಕೆಲಸಗಳೇನಿತ್ತು ಆ ಕೆಲಸಗಳನ್ನು ಆತ ಫಾಲೋ ಮಾಡ್ತಾ ಇದ್ದ ಅನ್ನೋದ್ರ ಬಗ್ಗೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಅಂದರೆ ನಿಗಮದ MD 4 ಕೋಟಿ 10 ಲಕ್ಷ ಹಣವನ್ನು ಪಡ್ಕೊಳ್ತಾರೆ. ಅದಾದ ನಂತರ ಇನ್ನೊಬ್ಬ ಏನು ನಾಗೇಶ್ವರ ರಾವ್ ಅಂತೇಳಿ ಆತ 90 ಲಕ್ಷ ಹಣವನ್ನು ಪಡ್ಕೊಳ್ಳುವಂಥದ್ದು. ಜೊತೆಗೆ ಬೇರೆ ಬೇರೆಯವರು ಈ ಪ್ರಕರಣದಲ್ಲಿ ಸಾಹಿತ್ಯಜ ಅಂತೇಳಿ, ಸಾಹಿತ್ಯಜ ಅಂದರೆ ಇಲ್ಲಿಗೆ ಪ್ರಮುಖವಾಗಿ ಗಮನಿಸಬೇಕಾದಂಥದ್ದು ಶಿವಕುಮಾರ್ ಅಂತೇಳಿ ಆತ ನಕಲಿ ಲೆಕ್ಕಾಧಿಕಾರಿಯಾಗಿ MG ರೋಡ್ನ ಬ್ರಾಂಚ್ಗೆ ಇಂಟ್ರೊಡ್ಯೂಸ್ ಆಗುವಂಥವನು. ಅವನೇ ನಕಲಿ ಸಹಿಗಳನ್ನು ಮಾಡಿ ಈ 94 ಕೋಟಿ ಹಣವನ್ನು ಕೂಡ ಫಸ್ಟ್ ಫೈನಾನ್ಸ್ ಬ್ಯಾಂಕ್ಗೆ ಟ್ರಾನ್ಸ್ಫರ್ ಆಗಲಿಕ್ಕೆ ಒಂದಷ್ಟು ಅವಕಾಶವನ್ನು ಮಾಡಿಕೊಟ್ಟವನು ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಇದನ್ನೆಲ್ಲ ಕೂಡ ಸಂಪೂರ್ಣವಾಗಿ ಏನು ವಿಚಾರಣೆಯನ್ನು ಮಾಡಿರುವಂಥದ್ದು SIT ಮತ್ತೆ ಒಂದಷ್ಟು ಹಣವನ್ನು ಕೂಡ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ.
ಪಡ್ಕೊಂಡಿದ್ದಾರೆ. ಬಹುತೇಕ 35 ಕೋಟಿಯಷ್ಟು ಹಣವನ್ನ SIT ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಆದರೆ ಪ್ರೇಮ್, ಇಲ್ಲಿ ಇನ್ನೊಂದು ಪ್ರಮುಖವಾದ ಅಂಶ ಏನಂದ್ರೆ 35 ಕೋಟಿ ಹಣವನ್ನ ಪಡ್ಕೊಂಡಾಗ 89 ಕೋಟಿಯಲ್ಲಿ 35 ಕೋಟಿ ಹಣ ಬಂದ್ರೆ ಇನ್ನ ಉಳಿದಂತ ಹಣ ಏನಿತ್ತು ಹತ್ತತ್ರ 54-55 ಕೋಟಿಯಷ್ಟು ಹಣ ಏನಿತ್ತು ಅದು ಎಲ್ಲಿಗೆ ಹೋಯ್ತು, ಯಾರು ಅದನ್ನ ಇಟ್ಕೊಂಡಿದ್ದಾರೆ, ಯಾರಿಗೆ ಇದು ಸಂದಾಯ ಆಗಿದೆ, ಇದ್ಯಾವುದೇ ರೀತಿಯ ಸ್ಪಷ್ಟವಾದ ಮಾಹಿತಿಗಳು ಕೂಡ ಇಲ್ಲೂ ಇಲ್ಲ. ಯಾಕೆಂದ್ರೆ 193 ಅಕೌಂಟ್ಗಳಲ್ಲೂ ಕೂಡ ಟ್ರಾನ್ಸಾಕ್ಟ್ ಆಗಿರುವಂಥದ್ದು ಕೇವಲ 35 ಕೋಟಿ 40 ಕೋಟಿ ಅಷ್ಟೇ. ಇನ್ನ ಈ ಉಳಿದ ಹಣ ಎಲ್ಲಿತ್ತು, ಯಾರಿಗೆ ಸಲ್ಲಿತ್ತು ಮತ್ತು ಯಾರಿಗೆ ಸೇರಿತ್ತು ಅನ್ನೋದ್ರ ಬಗ್ಗೆ ಇದ್ರ ಬಗ್ಗೆ ಸ್ಪಷ್ಟತೆಗಳಿಲ್ಲ. ಆ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳು ಕೂಡ ಒಂದಷ್ಟು ತನಿಖೆಯನ್ನ ಮಾಡ್ತಾ ಇದ್ರು. ಆದ್ರೆ ED ಅಧಿಕಾರಿಗಳು ಅದಕ್ಕೂ ಮುಂಚೆ ಈಗ ಈ ಪ್ರಕರಣಕ್ಕೆ ಎಂಟ್ರಿಯನ್ನು ಕೊಟ್ಟಿರುವಂಥದ್ದು. ಅವರು ಅಕ್ರಮವಾಗಿ ಮನಿ ಲ್ಯಾಂಡ್ರಿಂಗ್ ಹವಾಲಾದ ಮೂಲಕ ಹಣವನ್ನ ಎಲ್ಲಿ ಸಂದಾಯವನ್ನ ಮಾಡ್ತಾ ಇದ್ದಾರೆ, ಯಾವ ಮೂಲಕ ಹಣವನ್ನ ವಹಿವಾಟನ್ನ ಮಾಡ್ತಾ ಇದ್ದಾರೆ, ವರ್ಗಾವಣೆ ಮಾಡ್ತಾ ಇದ್ದಾರೆ, ಈ ಎಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಪಡ್ಕೊಳ್ಳೋ ಒಂದು ಪ್ರಯತ್ನಗಳನ್ನ ಮಾಡ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಬಹುತೇಕ ಇವತ್ತು ED ವಿಚಾರಣೆ ಆದ ಬಳಿಕ ಈ ಎಲ್ಲ ಅಂಶಗಳು ಕೂಡ ಅಂದ್ರೆ ED ಅಧಿಕಾರಿಗಳು ಈ ಅಂಶಗಳನ್ನ ಗಮನಿಸಿಲ್ಲ ಅಂತಲ್ಲ, ಇದನ್ನೆಲ್ಲ ಸಂಪೂರ್ಣವಾಗಿ ಗಮನಿಸಿದರೆ ಕೋರ್ಟ್ನ ಮೂಲಕ ಮಾಹಿತಿಗಳನ್ನ ತೆಗೆದುಕೊಂಡಿದ್ದಾರೆ. ಜೊತೆಗೆ ಅವರ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಏನೇ ಇರ್ತದೆ ಅದನ್ನ ಇಟ್ಕೊಂಡು ಬ್ಯಾಂಕ್ಗಳಲ್ಲಿ ಯಾವ್ಯಾವ ರೀತಿಯಲ್ಲಿ ಟ್ರಾನ್ಸಾಕ್ಟ್ ಆಗಿತ್ತು, ಸ್ಲಮ್ ಬೋರ್ಡ್ ಇರ್ಬೋದು, ಮತ್ತೆ ಬೇರೆ ಬೇರೆ ಕಡೆಯಲ್ಲಿ ಹಣವನ್ನ ಕೊಟ್ಟಿರೋಂಥದ್ದು ಇರ್ಬೋದು, ಅದಕ್ಕೆ ಪೂರಕವಾದ CCTV ಫುಟೇಜಸ್ಗಳಿರ್ಬೋದು, ಇದನ್ನೆಲ್ಲ ಕೂಡ ತಮ್ಮ ವಶಕ್ಕೆ ಪಡೆದುಕೊಂಡು ಈಗ ತನಿಖೆಯನ್ನ ಮುಂದುವರಿಸ್ತಾ ಇರೋಂಥದ್ದು. ಪ್ರೇಮ್, ಮುರಳಿ, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮಿಂದ ಪಡಿತಾ ಹೋಗ್ತೀನಿ.